ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋವಂಥ ವಿಚಾರ. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ತುಂಬ ಜನ ಕೇಳ್ತಾ ಇದ್ರಿ ಹೊಸ ಅರ್ಜಿಯನ್ನು ಎಲ್ಲಿ ಹೋಗಿ ಹಾಕಬೇಕು, ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಕೊಡಬೇಕು, ಏನೇನು ದಾಖಲಾತಿಗಳನ್ನ ತಗೊಂಡೋಗಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಈಗ ಮನೆ ಬಾಗಿಲಿಗೆನೆ SIR ಇಲಾಖೆ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. SIR ಅಂದ್ರೆ ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತ ಅರ್ಥ. ಸೊ ಇದನ್ನ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ 2 ಫಾರಂ ಅನ್ನ ಕೊಡ್ತಾರೆ. 2 ಫಾರಂ ಫಿಲ್ ಮಾಡಿ ಕೊಡುವಂಥದ್ದು. ಕೆಲವೊಂದು ಕಡೆಯಲ್ಲಿ ಸೊ ಯಾರು ಬರ್ತಾರೆ ಇಲಾಖೆ ಕಡೆಯಿಂದ ಅವರೇನೆ ಫಾರಮ್ನ ಫಿಲ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಿಷ್ಟು ಕಡೆಯಲ್ಲಿ ಫಾರಮ್ನ ಕೊಟ್ಟೋಗಿರ್ತಾರೆ, ಒಂದು ವಾರ ಬಿಟ್ಟು ಅಥವಾ 2 ಡೇಸ್ ಬಿಟ್ಟು ಬರ್ತೀವಿ ತಗೊಂಡು ಹೋಗ್ತೀವಿ, ಫಾರಮ್ನ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಡೀತಾ ಇದೆ. ಏನೇನು ದಾಖಲಾತಿಗಳು ನೀವು ಇಟ್ಕೋಬೇಕು, ಸೊ ಇದು ಏನು ಫಾರಮ್ಮು, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ 2,000 ರೂಪಾಯಿ ಬರಬೇಕು ಅಂದರೆ ಈ ಫಾರಮ್ನ ಫಿಲ್ ಮಾಡಲೇಬೇಕಾ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಸೊ ಯಾಕಂದರೆ ತುಂಬ ಜನಕ್ಕೆ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಹೊಸ ಚಾನಲ್ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಆ ಚಾನಲ್ಗೂ ಈ ವಿಡಿಯೋ ಮುಗಿದ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ. ಸೊ ಈಗ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ಎಲ್ಲ ಕಡೆಯಲ್ಲೂ SIR ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತ. SIR ಅಂದ್ರೆ ಫುಲ್ ಬಂದ್ಬಿಟ್ಟು ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬರುವಂಥದ್ದು. ಎಲ್ಲ ಕಡೆಯಲ್ಲೂ ಇದು ವೆರಿಫಿಕೇಶನ್ ನಡೀತಾ ಇದೆ. ಸೊ ನಿಮಗೆ TV ನೋಡಿದ್ರೆ ಅರ್ಥ ಆಗಿರುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಐಡಿಯಾ ಇರೋದಿಲ್ಲ. ಏನಿದು SIR ಅಂದ್ರೆ, ಹೌದು ಅಧಿಕಾರಿಗಳು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಯಾವ್ದಕ್ಕೆ ಬರ್ತಾ ಇದ್ದಾರೆ, ಏನಕ್ಕೆ ಬರ್ತಾ ಇದ್ದಾರೆ, ನಾವು ಏನು ದಾಖಲಾತಿಗಳು ಇಟ್ಕೋಬೇಕು ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಹಾಗೆ ಇನ್ನೊಂದು ಕಡೆಯಲ್ಲಿ ನೀವು ನೋಡ್ಬೋದು BLO ಅವರು ಬರ್ತಾ ಇದ್ದಾರೆ ಸೊ ಅಂತ ಹೇಳ್ಬಿಟ್ಟು, BLO ಅಧಿಕಾರಿಗಳು ಬರ್ತಾ ಇದ್ದಾರೆ, BLO ಬರ್ತಾ ಇದ್ದಾರೆ ಅಂತ ಹೇಳಿ ಶಾರ್ಟ್ ಫಾರಮ್ ಅಲ್ಲಿ ಕೆಲವೊಂದಿಷ್ಟು ಕಡೆಯಲ್ಲಿ ಹೇಳ್ತಾ ಇರ್ತಾರೆ. BLO ಅಂದ್ರೆ ಏನೂ ಇಲ್ಲ, ಇವರು ಚುನಾವಣಾ ಅಧಿಕಾರಿಗಳಿಗೆ BLO ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ BLO ಅಂತ ಶಾರ್ಟ್ ಫಾರಮ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಚುನಾವಣಾ ಅಧಿಕಾರಿಗಳು ಅಂತ ಹೇಳ್ತಾರೆ. ಸೊ ಇವರು ಏನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಮನೆ ಬಾಗಿಲಿಗೆ ವೋಟರ್ ID ಅಂದ್ರೆ, ವೋಟರ್ ID ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಕಾರ್ಡು. ಸೊ ಈ ವೋಟರ್ ಐಡಿಯನ್ನ ನೀವು ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಇದೆಯಾ ಇಲ್ವಾ, ಅಥವಾ ಹೊಸದಾಗಿ ನೀವೇನಾದ್ರು ವೋಟರ್ ಐಡಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಅಥವಾ ನಿಮ್ಮ ಹಳೆ ವೋಟರ್ ID ಆಗಿದ್ರೆ ನೀವು ನಿಜವಾಗ್ಲೂ ಎಷ್ಟು ಟೈಮಿಂದ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ವೋಟರ್ ಐಡಿನ ಪ್ರತಿಯೊಂದನ್ನು ಕೂಡ ವೋಟರ್ ಐಡಿಲೇ ಗೊತ್ತಾಗುತ್ತೆ. ಸೊ ನಿಮ್ಮ ಮನೆಗೆ ಬರುವಂತಹ ಈ BLO ಅಧಿಕಾರಿಗಳು ಏನು ಮಾಡ್ತಾರೆ, ನಿಮ್ಗೆ 2 ಫಾರಮ್ನ ಕೊಟ್ಟೋಗ್ತಾರೆ. ಸೊ ನೀವು 4 ಜನ ಇದ್ದರೆ, ನಿಮ್ಗೀಗ ನಿಮ್ಮನೇಲಿ 2 ಜನ ಇದ್ದೀರಾ ಅಂದರೆ ಒಬ್ಬರಿಗೆ 2 ಫಾರಮ್ ಥರ. ಸೊ 4 ಜನ, ಈಗ ಏನಾದ್ರು ನಿಮ್ಮನೇಲಿ 4 ಜನ ಇದ್ದೀರಾ ಅಂತಂದರೆ 8 ಫಾರಮ್ನ ಕೊಟ್ಟೋಗ್ತಾರೆ, ಒಬ್ರೊಬ್ರಿಗೆ 2 ಫಾರಮ್ ಥರ. ಕೆಲವೊಂದು ಕಡೆಯಲ್ಲಿ ಏನು ಮಾಡ್ತಾರೆ, ಅಧಿಕಾರಿಗಳೇ ಬಂದು ಆ ಫಾರಮ್ನ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಅಧಿಕಾರಿಗಳು ಬಂದ್ಬಿಟ್ಟು ಮನೆಯಲ್ಲೇ ಕೊಟ್ಟೋಗಿರ್ತಾರೆ, ಒಂದು ವಾರ ಬಿಟ್ಟು ಬರ್ತೀವಿ ಅಥವಾ 2 ದಿನ ಬಿಟ್ಟು ಬರ್ತೀವಿ, ಈ ಫಾರಮ್ನ ಫಿಲ್ ಮಾಡಿಕೊಡಿ ನಾವು ಬಂದಾಗ, ಅಥವಾ ನಾವು ಇರುವಂಥ ಅಡ್ರೆಸ್ಸಿಗೆ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ TVಗಳಲ್ಲಿ, ದೇವಸ್ಥಾನಗಳಲ್ಲೋ ಹಾಲ್ಗಳಲ್ಲೋ ಈ ಥರ ಗುಡ್ಡೆ ಹಾಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ, ಸೊ ನೀವು ನೋಡ್ಬೋದು, ನಿಮ್ಗೆ ಇದ್ರ ಅರ್ಥ ಏನಂದ್ರೆ SIR ಅಂದ್ರೆ ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತಾನೆ. ಮನೆ ಬಾಗಿಲಿಗೆ ಹೋಗಿರೇ ಅಧಿಕಾರಿಗಳು ಇದು ವೆರಿಫಿಕೇಶನ್ ಮಾಡಬೇಕು ಅಂತ. ಬಟ್ ಈ ಕಡೆಯಲ್ಲೆಲ್ಲ ಹೀಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೂಡ ಆಗ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿದ್ರೆ ಮೇನ್ ಆಗಿ ನಾವು ಬರೋದಾದ್ರೆ, ಸೊ ನಿಮ್ಗೆ 2 ಫಾರಮ್ ಅನ್ನ ಕೊಟ್ಟಿರ್ತಾರೆ. ಈ 2 ಫಾರಮ್ ಅಲ್ಲಿ ಏನು ಅಂತ ಅಂದ್ರೆ, ಸೊ ಒಂದು ಸೈಡು ಒಂದು ಇರುತ್ತೆ ಹೆಸರು, ವಿಳಾಸ. ಸೊ ನೀವು ಈಗ 40 ವರ್ಷ ಮೇಲ್ಪಟ್ಟಿದ್ರೆ ನೀವು ನಿಮ್ಮ ಎಡಭಾಗದಲ್ಲಿ ಫಾರಮ್ನ ಫಿಲ್ ಮಾಡಬೇಕು. ನಿಮಗೆ 40 ವರ್ಷಕ್ಕಿಂತ ಕಮ್ಮಿ ಇದ್ದರೆ ನೀವು ಬಲಭಾಗದಲ್ಲಿ ಫಾರಮ್ನ ಫಿಲ್ ಮಾಡಬೇಕು. ಅಂದರೆ ನಿಮ್ಮ ಫೋಟೋ ಅಲ್ಲಿ ಎಡಭಾಗದಲ್ಲಿ
ನಿಮ್ದು ಹಳೆ ಫೋಟೋ ಹಾಕಬೇಕು, ಬಲಭಾಗದಲ್ಲಿ ಹೊಸ ಫೋಟೋನ ಅಂಟಿಸ್ಬೇಕು. ಸೊ ಇಲ್ಲಿ ನಿಮ್ಮ ಹೆಸರೇನು, ನಿಮ್ಮ ವಿಧಾನಸಭಾ ಕ್ಷೇತ್ರ ಏನು, ಅಡ್ರೆಸ್ ಏನು, ಪ್ರತಿಯೊಂದನ್ನು ಏನು ವೋಟರ್ ಐ ಡಿಲಿ ಏನಿರುತ್ತೆ ಅದನ್ನೇ ಇಲ್ಲಿ ನಿಮ್ಮ ಈ ಕಡೆ ಫಿಲ್ ಮಾಡುವಂಥದ್ದು. ಈ ಕಡೆ ಸೈಡನ್ನು ಕೂಡ ಅದನ್ನೇ ಫಿಲ್ ಮಾಡುವಂಥದ್ದು, ಬೇರೆ ಏನೂ ಇಲ್ಲ. ಸೊ ಅದಕ್ಕೇನು ಗಾಬರಿ ಕೂಡ ಆಗುವಂಥದ್ದು ಬೇಡ. ನಾವೆಲ್ಲಿ ಹೋಗಿ ಫಿಲ್ ಮಾಡಬೇಕು, ನಮಗಿನ್ನೂ ಫಾರಮ್ ತಂದು ಕೊಟ್ಟಿಲ್ಲ ಅಂತ ಗಾಬರಿ ಆಗಕ್ಕೆ ಹೋಗ್ಬೇಡಿ. ಮನೆಗೆ ಬಾಗಿಲಿಗೆ ಅಧಿಕಾರಿಗಳು ಬರೋದ್ರಿಂದ ಇದೇನು ತೊಂದರೆ ಇಲ್ಲ. ಸೊ ಇದು ಏನು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ವೋಟರ್ ಐ ಡಿ ಬೇಕೇ ಬೇಕು. ಯಾಕಂದರೆ ಪ್ರತಿಯೊಂದು ಎಲೆಕ್ಷನಲ್ಲಿ ವೋಟ್ ಹಾಕೋಕ್ಕೂ ಕೂಡ ಹೇಗೆ ವೋಟರ್ ಐ ಡಿ ಬೇಕು, ಹಾಗೇನೆ ಇದಕ್ಕೋಸ್ಕರನೇ ಮಾಡ್ತಾ ಇರೋದು ಡೋರ್ ಟು ಡೋರ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು. ವೋಟರ್ ಐ ಡಿಗೂ ಗೃಹಲಕ್ಷ್ಮಿಗೂ ಏನು ಸಂಬಂಧ ಅನ್ನೋದಾದ್ರೆ, ಈಗ ನಿಮ್ಗೆ ಗೊತ್ತಿದೆ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸರ್ ಅವ್ರು ಏನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ಮರುಪರಿಶೀಲನೆ ಆಗಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಮರುಪರಿಶೀಲನೆ ಆಗಬೇಕು ಅಂದರೆ ನಿಮ್ಮ ವೋಟರ್ ಐ ಡಿ ಕೂಡ ಒಂದು ಇಂಪಾರ್ಟೆಂಟ್ ಆಧಾರ್ ಪ್ರೂಫ್ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದಕ್ಕೇನಂದರೆ ನೀವು ಏನು ಮಾಡಬೇಕು, ನಿಮ್ಮ ವೋಟರ್ ಐ ಡಿ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರನೇ ನೀವು ಪ್ರತಿಯೊಬ್ಬರು ಕೂಡ ಆ ಫಾರಮ್ನ ಏನು ಕೊಟ್ಟು ಹೋಗಿರ್ತಾರೆ ಆ ಫಾರಮ್ನ ಫಿಲ್ ಮಾಡಿಕೊಡಿ. ಅಕಸ್ಮಾತ್ ನಿಮಗೆ ಫಾರಮ್ ಫಿಲ್ನ ಅವ್ರು ಬಂದಿರೋಂಥ ಅಧಿಕಾರಿಗಳೇ ಫಿಲ್ ಮಾಡ್ಕೊತಿದ್ದಾರೆ ಅಂದರೆ ತುಂಬಾ ಈಸಿ. ಯಾಕಂದರೆ ಎಷ್ಟೋ ಜನ ಮನೆಯಲ್ಲಿ ಈಗ ಬರೆಯೋರು ಇರಲ್ಲ, ಅಥವಾ ಹೊರಗಡೆ ಬರೆಯೋರಿದ್ರು ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ, ಅಥವಾ ಅವ್ರು ಬರೋದು ಲೇಟ್ ಆಗ್ಬೋದು. ಈ ಥರ ಸಮಸ್ಯೆಗಳು ಕೂಡ ಆಗುತ್ತೆ. ಅಧಿಕಾರಿಗಳು ಬಂದಾಗ ಸೊ ಇದನ್ನ ಫಿಲ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ನಿಮ್ಮ ಮನೇಲಿ ಕೊಟ್ಟಿರುವಂಥ ಫಾರಮ್ ಫಿಲ್ ಆಗಿದೆ, ಅಥವಾ ನಿಮಗೆ ಆಗಿರೋಂಥದ್ದು ಕೆಲಸ ಪೂರ್ತಿ ಆಗಿದೆ ಅಂದರೆ ನಿಮ್ಮ ಮನೆ ಡೋರ್ಗೋ ಅಥವಾ ನಿಮ್ಮ ಹತ್ರನೋ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಆ ಸ್ಟಿಕ್ಕರ್ನ ಡೋರ್ಗೋ ಅಥವಾ ಗೋಡೆಗೆ ಅಣಿಸ್ಬಿಟ್ಟು ಹೋಗಿರ್ತಾರೆ, ಅವಾಗ ಫಿಲ್ ಆಗಿದೆ ಅಂತ. ಸೊ ಯಾವುದೇ ರೀತಿಯಾಗಿ ನಿಮ್ಮ ವೆರಿಫಿಕೇಶನ್ ತಪ್ಪಾಗಿಲ್ಲ, ಸರಿಯಾಗಿದೆ ಅಂತ ಒಂದು ಅರ್ಥ. ಸೊ ಇದು ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಯಾಕೆ ಅಂದರೆ ತುಂಬ ಜನಕ್ಕೆ ಗೊಂದಲ, ನಮ್ಮ ಮನೆಗೆ ಅಧಿಕಾರಿಗಳು ಬಂದಿಲ್ಲ, ನಮ್ಗೆ ಯಾಕೆ ಚೆಕ್ ಮಾಡಿಲ್ಲ, ಸೊ ಇದು ನಿಜವಾಗ್ಲೂ ಬರ್ತಾರಾ ಏನು ಅನ್ನೋದೊಂದಿಷ್ಟು ಗೊಂದಲಗಳಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಸೊ ಇದಕ್ಕೂ ಗೃಹಲಕ್ಷ್ಮಿ ಯೋಜನೆಗೆ ಏನು ಈಗ ನೋಡ್ಬೋದಾದರೆ, ಸೊ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಗೆ ಗೊತ್ತಿದೆ DK ಶಿವಕುಮಾರ್ ಸರ್ ಹೇಳಿದಾಗೆ ವೋಟರ್ ಐ ಡಿ ತುಂಬಾ ಇಂಪಾರ್ಟೆಂಟ್. ವೋಟರ್ ಐ ಡಿ ಬೇಕೇ ಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳಕ್ಕಾದ್ರೆ. ಸೊ ಅದಕ್ಕೋಸ್ಕರನೇ ಆಧಾರ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟು. ಆಧಾರ್ ಕಾರ್ಡಲ್ಲೂ ಕೂಡ ನೀವು ಈಗ ನಿಮ್ಮ ಅಡ್ರೆಸ್, ಕರ್ನಾಟಕದ ಅಡ್ರೆಸ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ತುಂಬ ಜನ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಟ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬೇಕಂತ ಹೌದಾ ಅಂತ. ಖಂಡಿತ ಇಲ್ಲ, ಅದನ್ನೆಲ್ಲ ಮಾಡ್ಸಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಸೊ ಅದನ್ನೆಲ್ಲೂ ಕೂಡ ಹೇಳಿಲ್ಲ, ಇದುವರೆಗೂ ಕೂಡ ಹಣ ಕೊಡ್ಬೇಕಾದ್ರೆ ಅದನ್ನು ಹೇಳಿಲ್ಲ. ಸೊ ನೀವು ಕೂಡ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಮಾಡ್ಸಕ್ಕೆ ಕೂಡ ಹೋಗಕ್ಕೆ ಹೋಗಬೇಡಿ. ಸೊ ಅದೆಲ್ಲ ಫೇಕ್ ಸುದ್ದಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡಿಕೊಂಡು ಹೋಗಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಹೊಸ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯಕ್ಕಂತೂ ಬರುತ್ತೆ, ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಇದಿಷ್ಟು ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.